ಒಂದು ಕಾಲದಲ್ಲಿ ಒಬ್ಬ ಕೃಷಿಕನು ತನ್ನ ಹೆಂಡತಿ ಮತ್ತು 6 ವರ್ಷದ ಮಗಳೊಂದಿಗೆ ಒಂದು ಸಣ್ಣ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ. ಬೇಸಿಗೆ ಬಹಳ ತೀವ್ರವಾಗಿತ್ತು ಮತ್ತು ಅನೇಕ ತಿಂಗಳುಗಳಿಂದ ಒಂದು ಹನಿಯೂ ಮಳೆ ಬಂದಿರಲಿಲ್ಲ. ಬರದಿಂದಾಗಿ ಹೊಲಗಳಲ್ಲಿದ್ದ ಎಲ್ಲ ಬೆಳೆಗಳು ಒಣಗುತ್ತಲೇ ಇತ್ತು. ಸಂಪೂರ್ಣ ಹಳ್ಳಿ ದುಃಖ ಮತ್ತು ಕಳವಳದಿಂದ ಕೂಡಿತ್ತು. ಎಲ್ಲರೂ ಮಳೆಗಾಗಿ ಆತುರದಿಂದ ಕಾಯುತ್ತಿದ್ದರು. ಆದರೆ ಮಳೆ ಬರಲೇ ಇಲ್ಲ. ಹೆಚ್ಚು ಸಮಯ ಕಳೆದಂತೆ ಜನರ ಎಲ್ಲ ಆಶೆಗಳು ಮುರಿಯಲಾರಂಭಿಸಿತು. ಒಂದು ದಿನ ಹಳ್ಳಿಯ ಜನರು ನಿಶ್ಚಯಿಸಿದರು. ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ಒಂದೇ ಸಮಯದಲ್ಲಿ ಕೂತು ಒಟ್ಟಿಗೆ ಪ್ರಾರ್ಥನೆ ಮಾಡೋಣ ಎಂದು. ನಿಶ್ಚಿತ ಸಮಯಕ್ಕೆ ಕೃಷಿಕನು, ಅವನ ಹೆಂಡತಿ ಮತ್ತು ಅವರ 6 ವರ್ಷದ ಮಗಳು ಸೇರಿ ಪ್ರಾರ್ಥನೆಗೆ ಕುಳಿತರು. ಕೃಷಿಕನು ಕೈಗಳನ್ನು ಜೋಡಿಸಿ ಕುಳಿತ. ಅವನ ಜೊತೆ ಹೆಂಡತಿ ಮತ್ತು ಮಗಳು ಕೂಡ ಮೌನವಾಗಿ ಕುಳಿತಿದ್ದರು. ನಡುಗುವ ಧ್ವನಿಯಲ್ಲಿ ಮತ್ತು ಕಣ್ಣೀರನ್ನು ಮರೆಮಾಡುತ್ತಾ ಕೃಷಿಕನು ಹೀಗೆಂದ: ಹೇ ದೇವರೇ, ನೀವು ನಿಮ್ಮ ಮಕ್ಕಳ ಪ್ರಾರ್ಥನೆ ಕೇಳುತ್ತೀರಿ ಎಂದು ನಾನು ಕೇಳಿದ್ದೇನೆ. ನಮ್ಮ ಬೆಳೆಗಳು ಒಣಗುತ್ತಿವೆ. ದಯವಿಟ್ಟು ಮಳೆ ಕಳುಹಿಸಿ, ನಾವು ಉಳಿಯಲು ಸಾಧ್ಯವಾಗಲಿ. ಪ್ರತಿ ಕುಟುಂಬವು ತಮ್ಮ ತಮ್ಮ ರೀತಿಯಲ್ಲಿ ಪ್ರಾರ್ಥಿಸಿದರು. ಕೃಷಿಕನ ಚಿಕ್ಕ ಮಗಳು ಕೂಡ ದೇವರಿಗೆ ಪ್ರಾರ್ಥಿಸಿದಳು. ಹೇ ದೇವರೇ, ನನ್ನ ಅಪ್ಪ ತುಂಬ ದುಃಖಿತರಾಗಿದ್ದಾರೆ. ನೀವು ಎಲ್ಲವನ್ನೂ ಮಾಡಬಲ್ಲವರು. ದಯವಿಟ್ಟು ನಮ್ಮ ಹಳ್ಳಿಯಲ್ಲಿ ಮಳೆ ಮಾಡಿಸು. ಸ್ವಲ್ಪ ಹೊತ್ತಿನ ನಂತರ ಪ್ರಾರ್ಥನೆ ಮುಗಿಯಿತು. ಕೃಷಿಕನು ಹೊಲಕ್ಕೆ ಹೋಗಲು ಎದ್ದನು. ಮಗಳು ಕೇಳಿದಳು: ಅಪ್ಪ, ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ? ಕೃಷಿಕನು ಉತ್ತರಿಸಿದ: ನಾನು ಹೊಲಕ್ಕೆ ಕೆಲವು ಕೆಲಸ ಮಾಡಲು ಹೋಗುತ್ತಿದ್ದೇನೆ. ಮಗಳು ಒಳಗೆ ಓಡಿ ಹೋಗಿ ಒಂದು ಕೊಡೆ ತೆಗೆದುಕೊಂಡು ಬಂದಳು. ಕೃಷಿಕನು ಆಶ್ಚರ್ಯದಿಂದ ಕೇಳಿದನು: ನೀನು ಕೊಡೆ ಯಾಕೆ ತಂದೆ? ಸೂರ್ಯ ಅಸ್ತಮಿಸಿದ್ದಾನೆ, ಈಗ ಸಂಜೆಯಾಗಿದೆ. ಮಗಳು ನಿಷ್ಕಪಟವಾಗಿ ಉತ್ತರಿಸಿದಳು: ಅಪ್ಪ, ನಾವು ಇನ್ನೆಷ್ಟೇ ದೇವರಿಗೆ ಮಳೆಗಾಗಿ ಪ್ರಾರ್ಥನೆ ಮಾಡಿದೆವು. ಕೊಡೆ ಇಲ್ಲದೆ ಹೋದರೆ ಮಳೆ ಬಂತು ಅಂದರೆ ನಾವು ನೆನೆಯುತ್ತೇವಲ್ಲ. ಮಗಳ ಮಾತು ಕೇಳಿ ಕೃಷಿಕನು ಬೆಚ್ಚಿಬಿದ್ದನು. ತನ್ನ ಮಗಳ ನಂಬಿಕೆ ನೋಡಿ ಅವನು ಅಚ್ಚರಿಗೊಂಡನು. ಆಕಾಶದತ್ತ ನೋಡಿದ. ಆಕಾಶ ಸಂಪೂರ್ಣವಾಗಿ ಸ್ವಚ್ಛವಾಗಿತ್ತು. ಮೋಡಗಳ ಸುಳಿವು ಸಹ ಇರಲಿಲ್ಲ. ಮತ್ತೆ ಮಗಳ ನಿರಪರಾಧ ಮುಖವನ್ನು ನೋಡಿದನು. ಆ ಕ್ಷಣದಲ್ಲಿ ಕೃಷಿಕನ ಮನಸ್ಸಿನಿಂದ ಒಂದು ಧ್ವನಿ ಕೇಳಿಸಿತು: ಪ್ರಾರ್ಥನೆ ಮಾಡುವುದು ಒಳ್ಳೆಯದು, ಆದರೆ ಅದಕ್ಕಿಂತ ಮುಖ್ಯವಾದುದು ಪ್ರಾರ್ಥನೆಗೆ ನಂಬಿಕೆ ಇಟ್ಟು ಅದಕ್ಕೆ ತಕ್ಕಂತೆ ನಡೆದುಕೊಳ್ಳುವುದು. ಕೃಷಿಕನು ಮಗಳನ್ನು ಎತ್ತುಕೊಂಡು ಅವಳ ತಲೆಯ ಮೇಲೆ ಮುತ್ತಿಟ್ಟನು ಮತ್ತು ಕೊಡೆಯನ್ನು ಹಿಡಿದು ಹೊಲದ ಕಡೆ ಹೊರಟನು. ಆ ರಾತ್ರಿ ಹಿಂದೆಂದೂ ಆಗದಷ್ಟು ಮಳೆ ಸುರಿಯಿತು. ಈ ಕಥೆಯಿಂದ ನಮಗೆ ಒಂದು ಮುಖ್ಯ ಪಾಠ ದೊರೆಯುತ್ತದೆ. ಅದು ನಂಬಿಕೆ. ಜೀವನದಲ್ಲಿ ಕಷ್ಟಗಳು ಬಂದಾಗ ನಮ್ಮ ನಂಬಿಕೆ ಅಲುಗಾಡುತ್ತದೆ. ನಾವು ಭರವಸೆ ಕಳೆದುಕೊಳ್ಳುತ್ತೇವೆ. ಈ ಕಥೆಯಲ್ಲೂ ಹಳ್ಳಿ ಜನರು ಪ್ರಾರ್ಥನೆ ಮಾಡಿದರು, ಆದರೆ ಅವರ ಹೃದಯದಲ್ಲಿ ಅನುಮಾನ ಇತ್ತು. ಆದರೆ ಆ ಚಿಕ್ಕ ಮಗಳು ಸಂಪೂರ್ಣ ನಂಬಿಕೆಯಿಂದ ಪ್ರಾರ್ಥಿಸಿ ಕೊಡೆಯನ್ನು ತೆಗೆದುಕೊಂಡು ತಯಾರಾಗಿದ್ದಳು. ಅವಳಿಗೆ ಮಳೆ ಬರುವುದು ಖಚಿತವೆಂದು ನಂಬಿಕೆ ಇತ್ತು. ಇದೇ ನಿಜವಾದ ನಂಬಿಕೆ. ನಾವು ಅಸ್ವಸ್ಥರಾಗಿದ್ದಾಗ ಔಷಧಿ ತೆಗೆದುಕೊಳ್ಳುತ್ತೇವೆ. ಔಷಧಿ ಅಷ್ಟೇ ಅಲ್ಲ, ನಮ್ಮ ನಂಬಿಕೆಯು ನಮ್ಮನ್ನು ಗುಣಪಡಿಸುತ್ತದೆ. ಹಾಗೆಯೇ ನಾವು ಪ್ರಾರ್ಥನೆ ಮಾಡಿದಾಗ ಆ ಪ್ರಾರ್ಥನೆಗೆ ಶಕ್ತಿ ನೀಡುವುದು ನಮ್ಮ ನಂಬಿಕೆಯೇ. ಈ ಕಥೆ ನಮ್ಮನ್ನು ನೆನಪಿಸುತ್ತದೆ, ನಮ್ಮಲ್ಲಿ, ನಮ್ಮ ಗುರಿಯಲ್ಲಿ, ನಮ್ಮ ಪ್ರಾರ್ಥನೆಗಳಲ್ಲಿ ಅಚಲವಾದ ನಂಬಿಕೆ ಇರಬೇಕು. ನಂಬಿಕೆ ಎಂದರೆ ಕೇವಲ ಆಶೆ ಅಲ್ಲ, ಅದು ನಿಶ್ಚಿತ ವಿಶ್ವಾಸ. ನಾವು ಬಯಸಿದುದು ಖಂಡಿತವಾಗಿಯೂ ನಡೆಯುತ್ತದೆ ಎಂಬ ದೃಢ ನಂಬಿಕೆ. ಆದುದರಿಂದ ನಿಮ್ಮ ಮೇಲೆ ನಂಬಿಕೆ ಇಡಿ. ನೀವು ಬಯಸಿದ ಎಲ್ಲವನ್ನೂ ಸಾಧಿಸಬಹುದು, ಏಕೆಂದರೆ ಅಚಲ ನಂಬಿಕೆಯೇ ನಿಮ್ಮ ಕನಸುಗಳ ಬಾಗಿಲು ತೆರೆಯುವ ಚಾವಿ.